भारत न्यूज में आपका स्वागत है। आज की ताजा खबर देखिए। ಸುಶ್ರಾವ್ಯವಾಗಿ ಸಂಸ್ಥಾ ಗೀತೆಯನ್ನ ಪ್ರಸ್ತುತಪಡಿಸಿರುವಂತಹ BM ಪಾಟೀಲ್ ಮಕ್ಕಳಿಗೆ ಇವತ್ತು ಹಳಕಚ್ಚಿಯವರು ಒಂದ್ ಕಡೆ ವಚನದ ಗುಮ್ಮಟ ಆಗಿತ್ತು, ಇನ್ನೊಂದ್ ಕಡೆ ಅವರು ಇಲ್ಲಿ ಭೂತ್ನಾಳ್ ಕೆರೆಯನ್ನು ನೋಡ್ತಿದ್ರು. ವಿಜಯಪುರ ಕೂಡ ಅದು ವಿಶ್ವೇಶ್ವರ ಕರ್ಕೊಂಡ್ಬಂದು ಭೂತ್ನಾಳ್ ಕೆರೆಯನ್ನು ಮಾಡುವಂಥವ್ರು ಕೊಟ್ಟಿದ್ರು. BED ಸಂಸ್ಥೆ ಶೈಕ್ಷಣಿಕವಾಗಿ ವಾಣಿಜ್ಯ ದೃಷ್ಟಿಯಿಂದ ಸಿದ್ದೇಶ್ವರ ಬ್ಯಾಂಕ್ ಅನ್ನು ಪ್ರಾರಂಭ ಮಾಡಿದ್ರು. ಧಾರ್ಮಿಕವಾಗಿ ಸಿದ್ದೇಶ್ವರ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ರು. ಒಬ್ಬ ವ್ಯಕ್ತಿ ಎಲ್ಲಾ ರಂಗದಲ್ಲಿ ಸಹ ಕೆಲಸ ಮಾಡಿರುವಂಥವ್ರು. ಇವತ್ತು ಇನ್ನೂ ಬಹಳಷ್ಟು ಮೊನ್ನೆ ನಮ್ಮ ಕೃಷ್ಣ ಕೋಲಾರ ಕುಲಕರ್ಣಿ ಅವರು ಏನೇನೋ ಡಿಬೇಟ್ ಅನ್ನು ಮಾಡಿದ್ದಾರೆ, ಮಾತನಾಡಿದ್ದಾರೆ. ಏನೋ ವಿಧಾನ ಪರಿಷತ್ನಲ್ಲಿ ವಿಧಾನಸಭೆಯಲ್ಲಿ ಕೂಡ ಅದನ್ನು ತಂದಿದ್ದಾರೆ. ಅದನ್ನು ಕೂಡ ಅವತ್ತು ಸಹ ನಾವು ಜನರಿಗೆ ಅವರ ಚಿಂತನೆಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇವೆ. ತದನಂತರ ಈ ಸಂಸ್ಥೆಯನ್ನು ಪೋಷಣೆ ಮಾಡಿರುವಂಥವರು ಪರಮ ಪೂಜ್ಯ ಲಿಂಗಾಯಕ ಡಾಕ್ಟರ್ ಸಂಗನ್ ಬಸವ ಮಹಾಸ್ವಾಮಿಗಳು ಬಂಧನ. ಅವರು ಇವತ್ತು ತಮ್ಮ ಜೋಳಿಗೆ ಮೂಲಕ ಇವತ್ತು ತಾವು ಅಲ್ಲಿ ನಮ್ಮ ಲಿಂಗದ ಗುಡಿ 170 ಅಮರಗಣಗಳ ಮಾಡಿದಾಗ
ಅದರಿಂದ ಬಂದಂಥ ಹಣವನ್ನು ಕೂಡ ಇವತ್ತು ಸಹ ಇವತ್ತು ಈ ಒಂದು ಸಂಸ್ಥೆಗೆ ಅದು ಮಾಡಿಕೊಟ್ಟಂಥವ್ರು ಅವರು ಘೋಷಣೆ ಮಾಡಿ ಇವತ್ತು ಅನೇಕ ಶಾಲೆಗಳನ್ನ ಕಾಲೇಜ್ಗಳನ್ನ ಡಿಗ್ರಿ ಕಾಲೇಜನ್ನ ಸಹ ಪ್ರಾರಂಭ ಮಾಡಲಿಕ್ಕೆ ಇವತ್ತು ಸಹ 2ನೇ ಹಂತಕ್ಕೆ ಇವತ್ತು ಬಂಧನಾಳ ಶಿವೋಗಿಗಳು ಸರ್ಕಾರ ನಂತರ ನಮ್ಮ ತಂದೆಯವರಂಥ BM ಪಾಟೀಲ್ ಬಹುಶಃ ನಮ್ಗೆ ಅವತ್ತಾಗ ಹಣ ಇರಲಿಲ್ಲ ಸಂಸ್ಥೆದಾಗ. ನಾವು ಇಂಜಿನಿಯರಿಂಗ್ ಕಾಲೇಜ್ ಪ್ರಾರಂಭ ಮಾಡ್ತೀವಿ 1980ರಲ್ಲಿ ಅಲ್ಲಿ ಜಾಗ ತೊಗೊಳಕ್ಕೆ ನಮ್ಮ ಕಡೆ ಜಾಗ ಇರಲಿಲ್ಲ. ಬಹುಶಃ ನಮ್ಮ ಕಡೆ ಹಣ ಇತ್ತು ನಂತರ ನಾವು ಈ 2 ಕ್ಯಾಂಪಸ್ ಕೊಡ್ತಿದ್ವಿ. ನಮ್ಮ ಹಿರಿಯರೊಬ್ಬರು ಸಂಗಪ್ಪನ ಇವರು ತನ್ನಳ್ಳಿ ಅವರಿದ್ರು, ಅವ್ರು ಹೇಳಿದ್ರಿಲ್ಲ ಜಾಗ ತಗೋ ವಿದ್ಯಾರ್ಥಿ ಇದನ್ನು ತಗೊಂಡ್ಬಿಡು ಅಂತೇಳಿ, ರೊಕ್ಕ ಇಲ್ಲ ನಾವು ಅಂತೇಳಿ. ಅವಾಗ 400-500 ರೂಪಾಯಿ ಎಕರೆ ಜಮೀನ. ಹೀಗಾಗಿ ಅವ್ರು 28ಕ್ಕೆ ಇದಕ್ಕೆ ಆ ಕ್ಯಾಂಪಸ್ಸು ಹಳೆ ಮತ್ತು ಇಂಜಿನಿಯರಿಂಗ್ ಕಾಲೇಜ್ ಕ್ಯಾಂಪಸ್ಸು ಈ ಕ್ಯಾಂಪಸ್ ಕೊಡ್ತಿದ್ರು. ಆವಾಗ ಸಾಂಗ್ಲಿ ಬ್ಯಾಂಕ್ನಲ್ಲಿ ಒಂದು ಸಹ 2 ಕೋಟಿ ರೂಪಾಯಿ ಸಾಲ ತಗೊಂಡು, ಆ ಸಾಲ ತಗೊಳ್ಳೋದಾಗ ಅನೇಕ ಸಲ ಗ್ಯಾರಂಟಿಗೂ ನಮ್ಮವರೆಲ್ಲ ಸಹಿ ಮಾಡಲಿಲ್ಲ. ನಮ್ಮ ತಂದೆಯವರು ಗಣೇಶ್ವರ ಸಹ ಅದನ್ನು ಗ್ಯಾರಂಟಿಗೆ ಸಹಿ ಮಾಡಿ ಒಬ್ಬರೇ ಇವತ್ತು ಇದನ್ನು ಬ್ಯಾಂಕಿಗೆ ಗ್ಯಾರಂಟಿ ಕೊಡ್ಬೇಕಂತ 2 ಕೋಟಿ ಅಂತ ಮಾಡೋದು. ಅದನ್ನು ಇವತ್ತು ಇಂಜಿನಿಯರಿಂಗ್ ಕಾಲೇಜ್ ಪ್ರಾರಂಭ ಆಯಿತು. ಮುಂದೆ ತದನಂತರ 86ರಲ್ಲಿ ಇವತ್ತು ವೈದ್ಯಕೀಯ ಮಹಾವಿದ್ಯಾಲಯ ಆಗ್ಬೇಕಂದ್ರೆ ಭಾಳ ಕಷ್ಟ ಆಯಿತು. ಯಾಕಂದರೆ ಈಗಾಗಲೇ ಒಂದು ರಾಮಕೃಷ್ಣ ಹೆಗಡೆ ಅವ್ರ ಸಂದರ್ಭದಲ್ಲಿ ಒಂದು ಮೆಡಿಕಲ್ ಕಾಲೇಜನ್ನು ಅಲಮೀನ್ ಕಾಲೇಜ್ ಕೊಟ್ಟಿದ್ರು. ಅವರಿಗೆ ನಮ್ಮ ಸಿವಿಲ್ ಹಾಸ್ಪಿಟಲ್ ಪ್ರಥಮವಾಗಿ ಆಗಿತ್ತು. ಸ್ವಾಭಾವಿಕವಾಗಿ ಅವರಿಗೆ ಹಾಸ್ಪಿಟಲನ್ನು ಅವ್ರಿಗೆ ಸಿವಿಲ್ ಹಾಸ್ಪಿಟಲ್ ಅವ್ರಿಗೆ ಸಿಕ್ಕಿತ್ತು, ಸರ್ಕಾರಿ ಆಸ್ಪತ್ರೆ. ತದನಂತರ ಇವತ್ತು ಕೋರ್ಟಿಗೆ ಹೋದ್ಮೇಲೆ ಕೋರ್ಟ್ನಲ್ಲಿ ಯಾಕಂದ್ರೆ ಅಪ್ಲಿಕೇಶನ್ ಅವ್ರದ್ದು ಇರಲಿಲ್ಲ, ನಮ್ದು ಅಪ್ಲಿಕೇಶನ್ ಇತ್ತು. ಕಾರಣಾಂತರದಿಂದ ಅವತ್ತು ಅವ್ರು ರಾಮನಗರ ಕೇಳಿದ್ರು, ಅವ್ರು ತನ್ನ ಬಿಜಾಪುರನ ಹಾಕಿಬಿಟ್ಟಿದ್ರು. ಇವತ್ತು ನಮ್ಮ ಒಂದು ಸ್ಥಳೀಯ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಅವರು ಸ್ಥಳೀಯ ಕಮಿಟಿಯವರು ನಮ್ಮದು ಒಂದನೇ ಶಿಫಾರಸು ಮಾಡಿದ್ರು. ಕೋರ್ಟ್ನಲ್ಲಿ ಹೋದಾಗ ಭಾಳ ಅಲಮೀನ್ ಕಾಲೇಜ್ ಕ್ಯಾನ್ಸಲ್ ಆಗ್ತಿದೆ. ಆದರೆ ನಮ್ಮ ತಂದೆಯವರು ಎಲ್ಲರೂ ಹಿರಿಯರೆಲ್ಲ ನಿರ್ಧಾರ ಮಾಡಿದ್ರು, ಅದು ನಮ್ಮ ಸಂಸ್ಥೆ ಅದು ಇರಲಿಲ್ಲ, ಇದು ನಮಗೂ ಕೂಡ ನಮ್ದಿದೆ, ನಮಗೂ ಕೊಡಿ ಅಂತೇಳಿ ಆ ಸಂಸ್ಥೆನೂ ಕೂಡ ಅರ್ಲಿ ಮೆಡಿಕಲ್ ಕಾಲೇಜಲ್ಲಿ ಅವ್ರು ಕೊಟ್ಟಿದ್ದಕ್ಕೆ ನಮ್ಮ ಬೇಸರ ಇಲ್ಲ. ನಮಗೂ ಕೂಡ ಇವತ್ತು ಸಹ ನಾವು ಅರ್ಜಿ ಇತ್ತು, ನಾವು ಇದನ್ನು ಮಾಡಿದ್ರೆ ನಮ್ಗೆ ಕೊಡಿ ಅಂತಂದಾಗ ಇವತ್ತು ಬಹುಶಃ ಈ ದೇಶದಲ್ಲಿ ಮೊದಲು ಹಾಸ್ಪಿಟಲ್ನಿಂದ ಪ್ರಾರಂಭ ಆಗಿರುವಂಥ ಮೆಡಿಕಲ್ ಕಾಲೇಜು ಸಹ ಅದು ಬೇರೆ ಸಂಸ್ಥೆ. ಹೀಗೆ ಅವಾಗ ವೈಶ್ಯ ಬ್ಯಾಂಕ್ನಲ್ಲಿ 5 ಕೋಟಿ ರೂಪಾಯಿ ಲೋನ್ ತಗೊಂಡು, ಅವಾಗೂ ಕೂಡ ನಮ್ಮ ನಮ್ಮ ಬಂಧುಗಳೇ ಹೇಳ್ಕೊಂಡು ನಮ್ಮ ಅದರಲ್ಲಿ ಗೌರ್ಮೆಂಟ್ ಬಾಡಿ ಆಗಿದ್ರೆ ಡೆವಲಪ್ಮೆಂಟ್ ಕಮಿಟಿ ಆಗಿದೆ, ಅವರು ಸೈನ್ ಮಾಡಲಿಲ್ಲ. ಅವಾಗೂ ನಮ್ಮ ತಂದೆಯವರ ಸಹಿ ಮಾಡಿದ್ರು. ಮುಂದೆ ಎಲ್ಲಿ ತನ ಬರ್ತಾನೆ ಒಂದು ದಿವಸ ನಾನು ಒಂದು ದಿವಸ ಬಂತು, ಇದೆಲ್ಲ ಆಗಿ ಇವತ್ತು ಸಂಬಾರಾಗಿ ಬೆಳೆದದ, ಈಗೆಲ್ಲ ಸಫಿಷಿಯೆಂಟ್ ಫಂಡ್ಸ್ ಇದಾವೆ. ಆಮೇಲೆ ಬಂದು ನೋಡ್ತೀನಿ ಏನಾಗ್ತದಲ್ಲ, ಅದ್ರ ಬ್ಯಾಂಕ್ ಗ್ಯಾರಂಟಿ ನಮ್ಮ ಕುಟುಂಬ ಐತಿ. ನಾನು ತೆಗಿಯಪ್ಪ ಈಗ ಹಾಕಿಟ್ಟಿದೆ ಅಂತೇಳಿ ಈಗ ಬಹುಶಃ ಈಗ ಲಾಸ್ಟ್ ಒಂದು 10 ವರ್ಷದಿಂದ ಅದನ್ನ ಪರ್ಸನಲ್ ಗ್ಯಾರಂಟಿ ಏನಿತ್ತಲ್ಲ ಅದನ್ನು ತೆಗಿಸಿದ್ವಿ. ಇಷ್ಟು ಎಲ್ಲ ಕಷ್ಟ ಬಂದು ಏನೋ ಇವತ್ತು ಸಹ ಇವತ್ತು ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು, ಹೈಸ್ಕೂಲು, ಜೂನಿಯರ್ ಕಾಲೇಜುಗಳು, ಶಾಲೆ, ಹಳಕಚ್ಚಿಯವರು, ಬಂಧನಾಳ ಶಿವಗಳು, ನಮ್ಮ ತಂದೆಯವರು ಎಲ್ಲರೂ ಪ್ರಾರಂಭ ಮಾಡಿದ್ದಾರೆ. ನಾವು ಸ್ವಲ್ಪ ಆರಾಮದೀವಿ, ನಮ್ಗೇನು ಅಂಥ ಪರಿ ದೊಡ್ಡ ತೊಂದರೆ ನಮಗಿಲ್ಲ. ಡಾಕ್ಟರ್ ಸತೀಶ್ ಜಿಗ್ಜಿಯವರು ಇಲ್ಲೇ ಇದ್ದಾರೆ. ಆದರೆ ಇವತ್ತು ಇದನ್ನ ಡೀಮ್ಡ್ ವಿಶ್ವವಿದ್ಯಾಲಯ ಮಾಡಿ ಇವತ್ತು ಇನ್ನೂ ಅದನ್ನು ಏನು ಹಿರಿಯರು ಮಾಡಿದ್ದಾರೆ ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು. ಅದ್ರ ಜೊತೆಗೆ ಒಪ್ಕೊಳ್ಳೋಣ ಭಾಳ ಸಂತೋಷ ಅಂತ ಹೇಳ್ತೀವಿ. ನಾವು ಭಾರತೀಯ ಲಿಂಗಾಯತ್ ಡೆವಲಪ್ಮೆಂಟ್ ಅಸೋಸಿಯೇಷನ್ ಮಾಡಿದ ಮೇಲೆ ಇವತ್ತು ಬೆಂಗಳೂರಿನಲ್ಲಿ ನಾವು ಒಂದು 300 ಕೋಟಿ ರೂಪಾಯಿ ಹಾಕೋಣ, ಒಂದೇ ಸಿಂಗಲ್ ಶೇಕ್ 300 ಕೋಟಿ ರೂಪಾಯಿ. ಒಂದು ಭಾಳ ಶ್ರೇಷ್ಠವಾದಂಥ ಜಾಗ, ಬೆಸ್ಟ್ ಜಾಗ. ಇವತ್ತು ನಾವು ರೇವಾ ಯೂನಿವರ್ಸಿಟಿಗಿಂತ 4 ಕಿಲೋಮೀಟರ್ ಮೊದಲು ತಗೊಂಡಿದ್ದೀವಿ. ಅಲ್ಲಿ ಒಂದು ಶಿಕ್ಷಣ ಸಂಸ್ಥೆ, ಈಗ ಅದು 4 ವರ್ಷದಿಂದ ತಗೊಂಡಿದ್ದು 300 ಕೋಟಿ ರೂಪಾಯಿ, ಇವತ್ತು 500-600 ಕೋಟಿ ರೂಪಾಯಿ. ಹೀಗಾಗಿ ಅಲ್ಲಿನೂ ನಾವು ಶಿಕ್ಷಣ ಸಂಸ್ಥೆಯನ್ನು ನಾವು ವೈದ್ಯಕೀಯ ಮಹಾವಿದ್ಯಾಲಯ ಮಾಡಬೇಕು ಅಂತ ತಗೊಂಡಿದ್ದೀವಿ. ಸಾಕಷ್ಟು ನಮ್ಮಲ್ಲೇ ಚರ್ಚೆ ಆಗ್ತಾ ಇತ್ತು, ವೈದ್ಯಕೀಯ ಮಾಡಬೇಕು, ಇಂಜಿನಿಯರಿಂಗ್ ಮಾಡಬೇಕು, ಮ್ಯಾನೇಜ್ಮೆಂಟ್ ಮಾಡಬೇಕು, ಇದೆಲ್ಲನೂ ಕೂಡ ಈ ಬಹುಶಃ ಇನ್ನೊಂದು 2-3 ತಿಂಗಳಲ್ಲಿ ಒಂದು ನಿರ್ಧಾರ ಮಾಡಿ ಇವತ್ತೊಂದು ಸಹ ನಮ್ಮ ಬೆಂಗಳೂರಿನಲ್ಲಿ ಕೂಡ BEd ಸಂಸ್ಥೆ ಇವತ್ತೊಂದು ಸಹ ಫೌಗೋಳ ಕಟ್ಟಿಯವರು, ಬಂಧನಾಳ ಶಿವರು, BM ಪಾಟೀಲ್, ಬಂಗಾರಮ್ಮ ಸಜ್ಜನ ಕಟ್ಟಿರುವಂಥ ಸಂಸ್ಥೆ ಬೆಂಗಳೂರಿನಲ್ಲಿ ಕೂಡ ಇವತ್ತೊಂದು ಸಹ ಒಂದು ದೊಡ್ಡ ಒಂದು ಕ್ಯಾಂಪಸ್ಸನ್ನು ಹೊಂದಿ ಅಲ್ಲಿನೂ ಕೂಡ ವಿಸ್ತರಣೆ ಮಾಡ್ತಾ ಇದ್ದೀವಿ ಮಾತನ್ನು ಸಂದರ್ಭದಲ್ಲಿ ಹೇಳಿ, ಇವತ್ತು ನಮ್ಮ ಅವಿನಾಶ್ ಕವಿಯವರು ತಾವು ಬಂದಿರಿ ದೂರದಿಂದ, ಶಿವಮೊಗ್ಗದಿಂದ ಬಂದು, ಯಾಕಂದ್ರೆ ರಾಷ್ಟ್ರಕವಿ ಕುವೆಂಪು ಅವರ ನಾಡಿನಿಂದ ಬಂದಂಥವ್ರು, ಅಲ್ಲಂ ಪ್ರಭುಗಳ ನಾಡಿನಿಂದ ಬಂದವರು. ನಮ್ಮದು ಬಸವ ಜನ್ಮಭೂಮಿ. ಒಂದು ಕಡೆ ಬಸವಣ್ಣವ್ರ ಜನ್ಮ ಕೊಟ್ಟಿದ್ದು ವಿಜಯಪುರ ಜಿಲ್ಲೆ, ಹೊಗುವಳಕಟ್ಟಿಯವ್ರದ್ದು ಕರ್ಮಭೂಮಿ. ಮೂಲತಃ ಧಾರವಾಡದಲ್ಲಿ ಅವರು ತುಂಬ ಸಹ ಜನಿಸಿದ್ರು ಕೂಡ ಇಲ್ಲ ವಕೀಲ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು
ಅವರ ಮಾವನರಾದಂಥ ನಮ್ಮ ಚಿಕ್ಕೋಡಿಯವರ ಮನಟ್ಟಿ ಇದರಿಂದ ವಿಜಯಪುರ ಅವಿಭಾಜ್ಯ ಜಿಲ್ಲೆ ಅವಾಗ ಹೀಗಾಗಿ ಹಳಕಚ್ಚೂರು ಇಲ್ಲಿ ಬಂದು ಮಾಡ್ತಾರೆ ತಮ್ಮಣ್ಣಪ್ಪ ಚಿಕ್ಕೋಡಿಗಳಿಂದ. ಹೀಗೆ ಇವತ್ತೊಂದು ದಿವಸ ಈ ಸಂಸ್ಥೆಯಲ್ಲಿ ನಡೆದು ಬಂದಿದೆ. ಅದ್ರ ಜೊತೆಗೆ ಇವತ್ತು ನಾವು ನಂದು ಹೆಚ್ಚಿನ ಪಾತ್ರ ಇದೆ ಅಂತ ನಾನು ಹೇಳಿದ್ರಲ್ಲ, ತಾವೇನು ಹಿರಿಯರು ತಾವು ಪೂಜ್ಯರು ತಾವು ಮಾರ್ಗದರ್ಶನ ಮಾಡಿದಿರಿ. ಸಿದ್ದೇಶ್ವರ ಉಳ್ಕೊಂಡು ಇವತ್ತು MM ತಿಳ್ಕೊಂಡು ಎಲ್ಲರೂ ಕೂಡ ಇದು ಮಾರ್ಗದರ್ಶನ ಮಾಡಿದರೆ ಆ ರೀತಿ ಹೊರಗು ಹಳಕಟ್ಟಿ ಸಂಶೋಧನಾ ಕೇಂದ್ರವನ್ನು ಮತ್ತು ಇನ್ನಿತರ ಚಟುವಟಿಕೆಗಳನ್ನು ನಾವು ಮಾಡಿದ್ದೀವಿ. ಇವತ್ತು ಎಲ್ಲಕ್ಕಿಂತ ಖುಷಿಯಾಗಿದೆ ಬೆಳಗ್ಗೆ ತಾವು ಅದು ಏನು ವಿಕಲಚೇತನರ ಶಾಲೆಗೆ ಒಂದು ಭಾಳ ಇವತ್ತೊಂದು ದಿವಸ ಅರ್ಥಪೂರ್ಣ ದಿವಸ. ಯಾಕಂದರೆ ಇವತ್ತು ವಿಕಲಚೇತನ ಮಕ್ಕಳಿಗೆ ಒಂದು ಬಹುಶಃ ಇಡೀ ಭಾರತ ದೇಶದಾಗ ಎಲ್ಲರಿಗೂ ಐತೆ ಇಲ್ಲೋ ನಂಗೆ ಗೊತ್ತಿಲ್ಲ. ಆ ಶಿಲ್ಪಿ ಇರೋದು ನೋಡ್ಕೋಬೇಕು ನೀವು. MR ಪಾಟೀಲ್ ಅಲ್ಲಿ ಇದರಲ್ಲಿ ಹೋಗಿ ನೋಡಿ ರುಣವಾಲ್ ಅವರು ಮತ್ತು ನಮ್ಮ ಬೇಡ ಸಂಸ್ಥೆ ಜೊತೆ ಗೂಡಿಸಿ ಮಾಡಿದ್ದಾವೆ. ಅದಕ್ಕೆ ನಾನು ಇನ್ನಷ್ಟು CSR ಕೊಟ್ಟು ಅದನ್ನು ಹೆಮ್ಮರವಾಗಿ ಬಳಸಿ ಇಡೀ ದೇಶಕ್ಕೆ ಇವತ್ತು ವಿಕಲಚೇತನ ಮಕ್ಕಳು ಏನಿದ್ದಾರೆ ಆ ಮಕ್ಕಳಿಗೆ ಒಂದು ಶ್ರೇಷ್ಠವಾದಂಥ ಒಂದು ಸಿಗಬೇಕು. ಅದನ್ನು ಇವತ್ತು ದಿವಸ ನಾನು ಹಳಕಚ್ಚಿ ಅವರಿಗೆ, ಬಂತನಾಳ ಶಿವಗಳಿಗೆ, ನನ್ನ ತಂದೆಯವರಾದಂಥ BM ಪಾಟೀಲ್, ಬಂಗಾರಮ್ಮ ಸಜ್ಜನವ್ರಿಗೆ ಈ ಒಂದು ಇದನ್ನು ನಾನು ಅರ್ಪಣೆ ಮಾಡ್ತೀನಿ. ಮತ್ತು ಬೆಳಗ್ಗೆ ನಾನು ತಮ್ಮ ಸಮಕ್ಷವನ್ನು ಹೇಳಿದ್ದೀನಿ. ನಾನು ಬೇಡ ಸಂಸ್ಥೆಯಲ್ಲಿ ಭಾಳಷ್ಟು ಕಾರಬಾರ ಮಾಡಲ್ಲ ಅನ್ಕೊಳ್ಳೋ. ಇವತ್ತು ಚಾನ್ಸಲರ್ನು ಕೂಡ ನಾನು ಮಗನ BM ಪಾಟೀಲ್ ಮಾಡಿದ್ದೀವಿ. ಸುನೀಲ್ ಗೌಡರು ತಂದು ಸಹ ಸಂಸ್ಥೆಯ ಜನರಲ್ ಸೆಕ್ರೆಟರಿ ಆಗಿದ್ದಾರೆ. ನಾವು ಸುಮ್ಮನೆ ಭಾಳ ಜನರಲ್ ಬಾಡಿಗೆ ಬರ್ತೀವಿ ಹೋಗ್ತೀವಿ. ಅಲ್ಲಿ ಆ ಶಾಲೆಗೆ ಮಾತ್ರ ನಾನು ಮಾತು ಕೊಟ್ಟಿದ್ದೀನಿ. ಪ್ರತಿ ತಿಂಗಳಿಗೊಮ್ಮೆ ನಾವು ಆ ಶಾಲೆಗೆ ಬರ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಭಾಳ ಅವಶ್ಯಕತೆ ಇವತ್ತು ದಿವಸ ಇದೆ. ಸ್ವಲ್ಪ ಆದರೂ ಇವತ್ತು ದಿವಸ ನಮ್ಮ ಹಳೆದ ಸೇವೆಯನ್ನು ಇವತ್ತು ದಿವಸ ನಾವು ಇವತ್ತು ಸಮಾಜಕ್ಕೆ ಮಾಡಬೇಕು. ನಮ್ಮ ಹಿರಿಯರು ಮಾಡಿದ್ದಾರೆ. ಮತ್ತು ಕೊರೋನಾ ಟೈಮ್ದಲ್ಲಿ ಕೂಡ ನಾನು ಹೇಳ್ತೇನೆ, ಭಾಳ ಹೆಮ್ಮೆ ಅಂತ ಹೇಳ್ತೀನಿ. ಇಡೀ ಭಾರತ ದೇಶದಲ್ಲಿ ಯಾವುದಾದ್ರೂ ಒಂದು ಸಂಸ್ಥೆ ಇವತ್ತು ಕೊರೋನಾ ಸಂದರ್ಭದಲ್ಲಿ ಇವತ್ತು ಮಾನವೀಯತೆಯನ್ನು ಬಂದಿದ್ರೆ ಅದು ನಮ್ಮ BLD ಸಂಸ್ಥೆ, BM ಪಾಟೀಲ್. ಇವತ್ತು 500 ಬೆಡ್ಡನ್ನು ನಾವು ಇದು ಮಾಡಿ 200 ಬೆಡ್ ಆಕ್ಸಿಜನ್ ಬೆಡ್ಡನ್ನು ಮಾಡಿ ಸರ್ಕಾರ ಕೊಟ್ಟಿದ್ದಕ್ಕಿಂತ ಕಡಿಮೆ ರೇಟ್ನಲ್ಲಿ ಇವತ್ತು ಸಹ ಎಲ್ಲರೂ ಇವತ್ತು ಸಹ ಅವಾಗ ಹರಿದು ತಿಳ್ಕೊಂಡು ಬಿಟ್ಟರು ಜನ. 106 ಕೋಟಿ ರೂಪಾಯಿ ನಾವು ಮನಸ್ಸು ಮಾಡಿದ್ರೆ 400-500 ಕೋಟಿ ರೂಪಾಯಿ ಮಾಡ್ಬೋದಾಗಿದೆ. ಆದ ಸಂದರ್ಭದಲ್ಲಿ ಮಾನವೀಯತೆನ ಮಾರಿದು ಇವತ್ತು ಸಹ ನಾವು ಇವತ್ತು ಕೊರೋನಾ ಸಂದರ್ಭದಲ್ಲಿ ಇದು ಮಾಡಿ ಇವತ್ತು NDTV, CNN, IBN, ಇಂಡಿಯಾ ಟುಡೇ ಇವತ್ತು ಎಲ್ಲ ಮಾಧ್ಯಮಗಳು ಎಲ್ಲರೂ ಕೂಡ ಇದು ಮಾಡಿದ್ರು. ಮತ್ತು ಅಲ್ಪ ಅವ್ರು ಹುಡುಗರು ಬೈದು ಹೋಗ್ಬಿಟ್ರು. ಅನೇಕ ಶಿಕ್ಷಣ ಕಾರ್ಪೊರೇಟ್ಸ್, ಹಾಸ್ಪಿಟಲ್ಸು, ನಮ್ಮ ಸಂಸ್ಥೆಗಳು ಇದು ಅದಾವ. ಅವ್ರು ಯಾರು ಕೂಡ ಅವರು ಎಲ್ಲ ಮಾಡಬೇಕಾಗಿತ್ತು ಈ ರೀತಿ ಅಂತ ಹೇಳಿ ಮಾಡಿದಾಗ ಅದನ್ನು ಕೂಡ ಮಾಡಿದ್ರು. ಆ ಒಂದು ಕೆಲಸವನ್ನು ಕೂಡ ನಾವು ಮಾಡಿದ್ದೀವಿ ಅನ್ನೋ ಮಾತನ್ನು ಈ ಸಂದರ್ಭ ಹೇಳಿ, ಇವತ್ತು ನಮ್ಮ ಅವಿನಾಶ್ ಕವಿಯವರು ಭಾಳ ವೈಜ್ಞಾನಿಕವಾಗಿ ನಾವೆಲ್ಲ ಕೂಡ ಏನು ಧಾರ್ಮಿಕವಾಗಿ ಇದರಿಂದ ನಾವು ಮಾತುಗಳನ್ನು ಕೇಳ್ತಿರ್ತೀವಿ. ಇವತ್ತು ಇಷ್ಟಲಿಂಗದ ಬಗ್ಗೆ, ಇವತ್ತು ನಮ್ಮ ಲಿಂಗ ಪೂಜೆ ಬಗ್ಗೆ, ನಮ್ಮ ಲಿಂಗಾಯತ ಧರ್ಮದ ಇದ್ರ ಬಗ್ಗೆ, ಅದಕ್ಕೆ ಒಂದು ಸೈಂಟಿಫಿಕ್ ಆಯಾಮ ಏನಿದೆ. ಬಹುಶಃ ಇದು ಇನ್ಕ್ಲೂಡಿಂಗ್ ಡಾಕ್ಟರ್ ಸತೀಶ್ ಜಿನವರು ನೀವು ಬರೋದ್ರಿ ಇಲ್ಲೇ ಇವತ್ತು ಆ ಒಂದು ಕೆಲಸವನ್ನು ಇವತ್ತೊಂದು ದಿವಸ ಅವರು ಕವಿಯವರು ಇವತ್ತೊಂದು ದಿವಸ ಭಾಳ ಸುಂದರವಾಗಿ ಇವತ್ತೊಂದು ಸಹ ಎಲ್ಲರನ್ನೂ ಕೂಡ ಇವತ್ತೊಂದು ದಿವಸ ಮಾಡಿದ್ದಾರೆ. ಬಹುಶಃ ಅವ್ರನ್ನ ತಮ್ಮ ಜೊತೆ ಕರೆದಿದ್ದು ಯಾಕಂದ್ರೆ ಪ್ರತಿ ಸಲ ನಾವು ಯಾರೋ ಡಾಕ್ಟರ್ಸ್ ಕರಿತಿದ್ವಿ, ಯಾರೋ ರಾಜಕೀಯ ಕರಿತಿದ್ವಿ. ಈ ಸಲ ಕವಿಯವ್ರಿಗೆ ಕರೆದಿದ್ದು ಒಂದು ಹೊಸ ಆಯಾಮ ಇವತ್ತೊಂದು ದಿವಸ. ಇವತ್ತು ಲಿಂಗ ಪೂಜೆ ಕಡೆ ಇವತ್ತು ದಿವಸ ವಾಪಸ್ ನಾವು ಹೋಗಿದ್ವಿ, ಇಷ್ಟಲಿಂಗದ ಕಡೆ ಇವತ್ತು ದಿವಸ ನಾವು ಹೋಗಿದ್ವಿ. ಅದರ ಮಹತ್ವವನ್ನು ಇವತ್ತು ದಿವಸ ಎಲ್ಲರಿಗೂ ಕೂಡ ವೈಜ್ಞಾನಿಕವಾಗಿ ಇವತ್ತು ದಿವಸ ಅರ್ಥ ಮಾಡ್ಕೊಳ್ಳುವಂಥ ಒಂದು ಭಾಳ ಸುಂದರವಾದಂಥ ಇವತ್ತು ದಿವಸ ಪ್ರೆಸೆಂಟೇಷನ್ ಕೂಡ ಮಾಡಿ ಅದನ್ನು ಆ ಮಾತನ್ನು ಕೂಡ ಹೇಳಿದ್ದಾರೆ. ನಾವು ವಿಶೇಷವಾಗಿ ನಮ್ಮ ಡಾಕ್ಟರ್ ಅವಿನಾಶ್ ಕವಿಯವ್ರಿಗೂ ಕೂಡ BLD ಸಂಸ್ಥೆಯಿಂದ ನಾವು ಹೃದಯಪೂರ್ವಕ ಒಂದು ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಇವತ್ತು ನಮ್ಮ ಮಣಕ್ವಾಡ ಸ್ವಾಮಿಗಳು ಮತ್ತು ಇದು ನಾನು ಹೋಗಿದ್ದೆ. ನಾನು ಅವ್ರು ಹೇಳಬೇಕಂದ್ರೆ ನನಗೆ ಮಣಕ್ವಾಡ ಸ್ವಾಮಿಗಳು ನಾವು ಆ ಶಾಲೆದು ಭೂಮಿ ಪೂಜೆ ಕರಿತಾರೆ. ನಾವು ಹೋದ್ನಿ ನೋಡ್ತೀನಿ, ಏನೂ ಇಲ್ಲ ಕಳ್ಕೊಳ್ಳಿ. ಗುದ್ಲಿಕ್ಕೆ ಪೂಜೆ ಮಾಡಿಸಿದ್ರು. ನನಗೆ ಅನಿಸಿದ್ರು ಸುಮ್ಮನೆ ಗುದ್ಲಿಕ್ಕೆ ಪೂಜೆ ಮಾಡಿಸ್ಯಾರ, ಇಲ್ಲೇನು ಆಗಂಗಿಲ್ಲ ಬಿಡು ಅಂತೇಳಿ. ಸತ್ಯ ಏನೇ ನೋಡ್ಲಿಕ್ಕೆ ಹೋಟೆಲ್ ಹೋಗಕ್ಕೆ ದಾರಿನೂ ಇಲ್ಲ. ಅದನ್ನ ಸಾಲಿಗ ಹೋಗಿ ನಾನು ಪೂಜೆ ಮಾಡಿ ಮೊನ್ನೆ ಅದು ಶಾಲೆ ಉದ್ಘಾಟನೆ ಹೋಗ್ತಿದ್ದೆ. ಬಹುಶಃ ಬೇರೆ ನಮ್ಮ BLD ಸಂಸ್ಥೆ ಅಂತವರು ಇದನ್ನು ಅಂತ CBSE ಸ್ಕೂಲ್ ಹೊಂದಿಲ್ಲ ಅಂತ ಒಂದು ಹಳ್ಳಿಯಲ್ಲಿ ಒಂದು ಶಾಲೆ ಮಾಡಿದ್ದಾರೆ. ದೊಡ್ಡ ಶಕ್ತಿ ಭಾಳ ಚೆನ್ನಾಗಿ ಮಾಡಿದ್ದಾರೆ.
ನಾ ಅವ್ರಿಗೆ ಹೇಳಿದ್ವಿ, ಸುಮ್ಮನೆ ನೀವೇನೋ ಸುಮ್ಮನೆ ಬುದ್ಧಿ ಬರಿ ಮಾಡಿ ಕಳಿಸಿರಿ, ಏನು ಆಗ್ತೈತಿ ಬರ್ತೈತಿಲ್ಲ ತಿಳ್ಕೊಂಡಂತ ಏನು ಆದ್ರೆ ಸಣ್ಣ ಪ್ರಮಾಣದಲ್ಲಿ ಖರ್ಚು ಮಾಡಿ ನೂರಾರು ಕೋಟಿ ರೂಪಾಯಿ ಖರ್ಚು ಕುಂದು ಸಾವು ತಮ್ಮ ಪ್ರವಚನ ಮಾತುಗಳಿಂದ ತಂದದ್ದು. ಅದರಿಂದ ಆ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಇವತ್ತು ಅವರು ಬಬಲೇಶ್ವರ ಮಠಕ್ಕೆ ಬಂದಿದ್ರು, ಇಲ್ಲಿನೂ ಕೂಡ ಅವರು ಅನಾಯಾಸವಾಗಿ ಬಂದಿದ್ದಾರೆ. ನಿಮಗೂ ಕೂಡ ಕವಿಯವರ ಮಾತುಗಳನ್ನು ಕೇಳುವಾಯ್ತು, ಪೂಜ್ಯ ಶ್ರೀಗಳ ಮಾತುಗಳನ್ನು ಕೇಳಾಯ್ತು, ತಾವು ಕೂಡ ಇಂದ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಭಾಗವಹಿಸುವಂಥ ಮಾತನ್ನು ಹೇಳಿ, ಇವತ್ತು ನಾವೆಲ್ಲರೂ ನಮ್ಮ ಹಿರಿಯರು ಏನೋ ನಮಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಆ ಹಿರಿಯರ ಮಾಡಿದ್ದನ್ನು ತುಂಬ ಸಹ ನಾವು ಕನಿಷ್ಠವಾಗಿ ಅದನ್ನು ಮುಂದುವರ್ಸ್ಕೊಂಡು ಹೋದ್ರೆ ಅದೇ ಇವತ್ತು ಬಹಳ ಶ್ರೇಷ್ಠ ಅನ್ನೋ ಮಾತನ್ನ ಸಂದರ್ಭ ಹೇಳಿ, ಇವತ್ತು ಪೂಜ್ಯ ಶ್ರೀಗಳು ತುಂಬ ಸಹ ಶಿವಮೊಗ್ಗದಿಂದ ಇಲ್ಲಿ ಬಂದು ನಮ್ಮ ಸಲುವಾಗಿ ತೊಂದರೆ ಬಂದು ಇವತ್ತು ನಮಗೆ ಆಶೀರ್ವಚನ ನೀಡಿದ್ದಾರೆ. ಎಲ್ಲ ಶ್ರೀಗಳಿಗೆ ಮತ್ತು ಕವಿಯವರಿಗೆ ಮತ್ತು ಈ ಕಾರ್ಯಕ್ರಮದಲ್ಲಿ ಅರ್ಥಪೂರ್ಣವಾದಂಥ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದ್ದೀವಿ. ಪ್ರತಿ ವರ್ಷ ಇವತ್ತು ತಾವು ಭಾಗವಹಿಸಿ ನಮ್ಮ ಹಿರಿಯರ ಸ್ಮರಣೆಯಲ್ಲಿ ತಾವು ಕೂಡ ಭಾಗಿಯಾಗಿದ್ದಾರೆ ಮಾತನ್ನು ಹೆಸರು ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂಥ ವಂದನೆಯನ್ನು ಸಲ್ಲಿಸಿ, ಇವತ್ತು ನಾನು ಬಿ ಎಡ್ ಸಂಸ್ಥೆ ಅಧ್ಯಕ್ಷ ಯಾವತ್ತೂ ನಾನು ಮಾತಾಡೋದೇ ಅಂತ ಈ ಕಾರ್ಯಕ್ರಮದಲ್ಲಿ ಇವತ್ತು ನನ್ನ ಹೆಸರನ್ನು ಮಾಡಿದ್ದಕ್ಕೆ ಪೂಜ್ಯ ಶ್ರೀಗಳಿಗೆ ಧನ್ಯವಾದ ಮಾಡ್ಕೊಂಡು ಸ್ವಲ್ಪ ವಿಚಾರಗಳನ್ನ ಸ್ವಲ್ಪ ಮುಂದೆ ಇಡಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲಿ ಮಾತನಾಡಿದ ತಮ್ಮೆಲ್ಲರಿಗೂ ಕೂಡ ಪೂಜ್ಯ ಶ್ರೀಗಳಲ್ಲಿ ವಂದಿಸಿ ತಮ್ಮೆಲ್ಲರಿಗೂ ಸಲ್ಲಿಸಿ ನನ್ನ ಮಾತಿಗೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು. PLD ಸಂಸ್ಥೆ ಇನ್ನು ಈ ಸಂಸ್ಥೆಯ ಬಗ್ಗೆ ಕಣ್ಣರಿಯದಿದ್ದರೂ ಕರುಳರಿತಿತ್ತು. ಈ ಸಂಸ್ಥೆಗೆ ನಾವು ಮೊದಲನೇ ಸಲ ಬಂದಿರೋದು. ಹಂಗಂತೇಳಿ ಇದ್ರ ಬಗ್ಗೆ ಏನೋ ಗೊತ್ತಿಲ್ಲ ಅಂತಲ್ಲ, ಕರುಳರಿತಿತ್ತು ಈ ಬಗ್ಗೆ ನಮಗೆ. ಈ ಸಂಸ್ಥೆ ಏನು ಎತ್ತ, ಏನು ಕೆಲಸ ಮಾಡ್ತಾ ಇದೆ, ಇದರ ಹಿನ್ನೆಲೆ ಏನು, ಈ ಬಗ್ಗೆ ಕಣ್ಣು ಅರಿಯದಿದ್ದರೂ ಕಣ್ಣು ಅರಿತಿತ್ತು. ಆದರೆ ಇವತ್ತು ಪ್ರತ್ಯಕ್ಷವಾಗಿ ಕಣ್ಣು ಕೂಡ ನೋಡುವ ಮೂಲಕ ಆಗ್ತಿದೆ. ಕಣ್ಣು ಕರುಳು ಒಂದಾಗಿದೆ. ಹಾಗಾಗಿ ಭಾವ ತುಂಬಿ ಬಂದಿದೆ. ಇವತ್ತು ನಾನು ಮಲೆನಾಡು ಕೂಡ ಸಾಮಾನ್ಯವಾಗಿ ನಿಮಗೆ ಕುವೆಂಪು ಎಲ್ಲ ನೆನಪಾಗ್ತದೆ ಅಲ್ಲ. ಆದ್ರೆ ನಾವು ಬಿಜಾಪುರದ ಬಗ್ಗೆ ತಿಳ್ಕೊಂಡಿದ್ದೆ ಬೇರೆ. ಇಲ್ಲಿ ಬಿಜಾಪುರದಲ್ಲಿ ಮರವೆಂದರೆ ಔಡಲ ಮರವೇ ಒಂದು ಮರ ಅಂತ ಅಂತಿದ್ರು. ಔಡಲ ಮರವೇ ಒಂದು ಮರ ಅಂತ ವಿಜ್ಞಾನ ಹೇಳಿ. ಆದ್ರೆ ಇಲ್ಲಿ ಇವತ್ತು ಈ ಕ್ಯಾಂಪಸ್ ನೋಡಿದಾಗ ನಮ್ಮ ಮಲೆನಾಡು ಅಂತ ಏನ್ ಕಾಶ್ಮೀರ ಅಂತ ಕರಿತೀವಿ, ಅದಕ್ಕಿಂತ ಏನ್ ಕಡಿಮೆ ಇಲ್ಲ ಅನ್ನೋ ಮಟ್ಟಕ್ಕೆ ಇವತ್ತು ಈ ಒಂದು ಕ್ಯಾಂಪಸ್ ನೋಡಿ ನಮಗೆ ತುಂಬಾ ನಾವೇನು ಇಲ್ಲೇ ಮಲೆನಾಡಲ್ಲೇ ಇದೀವೇನೋ ಅನ್ನುವಂಥ ಭಾವನೆ ಬಂತಲ್ಲ, ಇದು ಕೂಡ ನಮಗೆ ತುಂಬಾ ಸಂತೋಷವನ್ನ ಉಂಟು ಮಾಡಿದೆ. ಇನ್ನು ಸಾಕಷ್ಟು ವಿದ್ಯಾಸಂಸ್ಥೆಗಳನ್ನು ನೋಡಿದ್ದೇವೆ. ಆದರೆ ಆ ಎಲ್ಲ ವಿದ್ಯಾಸಂಸ್ಥೆಗಳಿಗಿಂತಲೂ ವಿಭಿನ್ನವಾದಂತಹ ಒಂದು ಸಂಸ್ಥೆ BLD ಸಂಸ್ಥೆ ಅಂತ ಅನ್ನೋದು ಕೂಡ ನಮಗೆ ಈಗ ಅರಿವಾದಾಗ ಮತ್ತಷ್ಟು ಅಭಿಮಾನ ಈ ಸಂಸ್ಥೆ ಬಗ್ಗೆ ಬಂದಿದೆ. ಇದುವರೆಗೆ ಡಾಕ್ಟರ್ ಅವಿನಾಶ್ ಕವಿಯವರು ಇಷ್ಟಲಿಂಗದ ವೈಜ್ಞಾನಿಕತೆಯ ಬಗ್ಗೆ ಪ್ರೆಸೆಂಟೇಷನ್ ಮಾಡಿದ್ರು. ಬಹಳ ಒಳ್ಳೆಯ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಅವರಿಗೆ ನೀವು ಅವ್ರು ಕೇಳಿದ್ದು ಕಣ್ಣು ಮತ್ತು ಕಿವಿ ಎರಡನ್ನು ಅವ್ರು ಬಯಸಿದ್ರು. ಯಾಕೆಂದ್ರೆ ನೋಡ್ತಿದ್ರಿ, ಕೇಳ್ತಿದ್ರಿ. ಆ ನೋಟ ಮತ್ತು ಕೇಳುವಿಕೆಯ ಕ್ರಿಯೆ ಇದೆಯಲ್ಲ, ಅದು ಇವತ್ತಿನ ಮನಸ್ಸಿನ ಹತೋಟಿಗೆ ಬಹಳ ಪ್ರಮುಖವಾಗಿರುವಂತಹದ್ದು ಒಂದು ವ್ಯವಸ್ಥೆ. ಆ ವ್ಯವಸ್ಥೆಯನ್ನು ಪಡ್ಕೊಂಡು ಅತ್ಯಂತ ಗಹನವಾದಂತಹ ವಿಚಾರವನ್ನ ಡಾಕ್ಟರ್ ಅವಿನಾಶ್ ಕವಿಯವರು ತುಂಬಾ ಸರಳವಾಗಿ ಎಲ್ಲರಿಗೂ ಮನೋಮುಗುವಂತೆ ಪರಿಚಯಿಸಿಕೊಟ್ಟಿದ್ದಾರೆ. ಹಾಗಾಗಿ ನಾವು ಕಣ್ಣಿನಿಂದ ನಮ್ಗೆ ನೋಡೋದು ಬೇಕಾಗಿಲ್ಲ, ಕಿವಿಯಿಂದ ಕೇಳಿದ್ರೆ ಸಾಕು. ಇನ್ನು ಇಷ್ಟಲಿಂಗದ ಬಗ್ಗೆ ಎಷ್ಟೆಲ್ಲ ಹೇಳಿದ್ರಲ್ರಿ, ನಾವು ಅದ್ರ ಬಗ್ಗೆ ಅವರು ಬಹಳ ಚೆನ್ನಾಗಿ ಹೇಳಿದ್ರು. ಮೆಲೋಟೋನಿನ್ ಅಂತ ಅನ್ನೋದನ್ನ ಹೇಗೆ ನಮ್ಮ ಮನಸ್ಸನ್ನ ಹಿಡಿದಿಡ್ಲಿಕ್ಕೆ ಕಾರಣವಾಗ್ತದೆ,
ಅದನ್ನು ಜಾಗೃತಿಗೊಳಿಸಲಿಕ್ಕೆ ಇಷ್ಟಲಿಂಗ ಎಷ್ಟರ ಮಟ್ಟಿಗೆ ಸಹಕಾರಿಯಾಗ್ತದೆ, ಅದನ್ನು ಯಾವ ಮೂಲಕ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಅಂದ್ರೆ ನಮ್ಮ ಕಣ್ಣಿನ ಮೂಲಕ ಅಂತ ಅದನ್ನ ಅವ್ರು ವಿವರಿಸಿದ್ರು. ಸರ್ವೇಂದ್ರಿಯಾಣ ನಯನಂ ಪ್ರಧಾನಂ ಅಂತ. ಕಣ್ಣೇ ಎಲ್ಲದಕ್ಕೂ ಕಾರಣ, ಕಣ್ಣೇ ಎಲ್ಲದಕ್ಕೂ ಕಾರಣ. ಅದು ಒಳ್ಳೆಯದನ್ನು ನೋಡ್ತದೆ, ಕೆಟ್ಟದ್ದನ್ನು ನೋಡ್ತದೆ. ಒಳ್ಳೆಯದನ್ನು ವಿಜೃಂಭಿಸ್ತದೆ, ಒಳ್ಳೆಯವರಾಗ್ತೀವಿ. ಕೆಟ್ಟದ್ದನ್ನ ವಿಜೃಂಭಿಸಿಕೊಟ್ರೆ ಕೆಟ್ಟವರಾಗ್ತೀವಿ. ಈ ರೀತಿ ಮಾಡಿದ್ರು. ಈ ಇಷ್ಟಲಿಂಗ ಧಾರಣೆ ಬಹಳ ಮುಖ್ಯ ಅಂತಂದ್ರು. ನಮಗೆ ಅವಾಗ ಎಲ್ಲೋ ಒಂದು ನಡೆದ ಘಟನೆ ನೆನಪಿಗೆ ಬಂತು. ಇಂಥದೇ ಒಂದು ಯಾವುದೋ ಸಂಸ್ಥೆಗೆ ಒಬ್ಬರು ನೌಕರಿಗಾಗಿ ಅರ್ಜಿ ಹಾಕೊಂಡಿರ್ತಾರೆ. ನೌಕರಿಗೆ ಅರ್ಜಿ ಹಾಕೋದು ಸಹಜ. ಇಂಟರ್ವ್ಯೂ ನಡೀತದೆ. ಇಂಟರ್ವ್ಯೂನಲ್ಲಿ ಜೋರ್ ಹೇಳ್ರಿ. ಈ ಕೈ ಇಟ್ಕೊರಿ, ಹೃದಯ ಇಟ್ಕೊರಿ. ಈಗ ಹೂವು ಹೇಳಬೇಕು. ಗೊತ್ತಿರ್ತವ್ರಿ? ಓಂಕಾರ ನೋಡಿ ಹೇಳೋಣ. ಸುತ್ತುವರಿ